ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋಫನ್ ಆಫ್ GB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಸ್ಟೀವಿಯಾ ಬಗ್ಗೆ. ಸೊ ಸ್ಟೀವಿಯಾ ಬೇಸಿಕ್ಲಿ ಒಂದು ಗಿಡದ ಹೆಸರು. ಸೊ ಅದರಿಂದ ಸ್ವೀಟ್ನ ರೆಡಿ ಮಾಡ್ಕೊಳ್ತಾರೆ. ಸೊ ಇವಾಗ ನಾರ್ಮಲ್ ನಾವು ಶುಗರ್ ಯೂಸ್ ಮಾಡೋದ್ರಿಂದ ಕ್ಯಾಲೋರೀಸ್ ಆಗಿರ್ಬೋದು, ವೇಟ್ ಆಗಿರ್ಬೋದು, ಇದೆಲ್ಲವೂ ಹೆಚ್ಚಿಗೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇವತ್ತಿನ ಟೈಮಲ್ಲಿ ಡಾಕ್ಟರ್ಸ್ಗಳು ರೆಕಮೆಂಡ್ ಮಾಡೋದೇನೆಂದರೆ ನೀವು ಸ್ಟೀವಿಯಾ ಯೂಸ್ ಮಾಡಿ, ಅಥವಾ ಲೈಟ್ ಶುಗರ್ಸ್ ಯಾವುದಿರುತ್ತಲ್ಲ, ಶುಗರ್ ಟ್ಯಾಬ್ಲೆಟ್, ಶುಗರ್ ಫ್ರೀ ಅಂತ ಟ್ಯಾಬ್ಲೆಟ್ಸ್ ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಇವಾಗ ಲೈಟ್ ಶುಗರ್ ಅಥವಾ ಶುಗರ್ ಫ್ರೀ ಟ್ಯಾಬ್ಲೆಟ್ಸ್ ಎಲ್ಲ ಏನಿದೆ ಅದೆಲ್ಲ ಆರ್ಟಿಫಿಷಿಯಲ್ ಶುಗರ್ಸ್ ಇರುತ್ತೆ. ಇದು ನ್ಯಾಚುರಲ್ ಆಗಿ ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್ ಇರೋದ್ರಿಂದ ಇದರ ಡಿಮಾಂಡ್ ಇವತ್ತಿನ ಟೈಮಲ್ಲಿ ತುಂಬ ಹೆಚ್ಚಿಗೆ ಇದೆ. ಇವಾಗ ನಾನು ನೋಡ್ತಾ ಇರೋ ವೆಬ್ಸೈಟು ನಿಮ್ಗೆ ಕಾಣಿಸ್ತಾ ಇರ್ಬೋದು, ಎಲ್ಲ ಡಾಲರ್ಸ್ಗಳಲ್ಲಿ ಪ್ರೈಸಸ್ ಇದೆ. ಇದು US ವೆಬ್ಸೈಟ್, ಅಮೆಝಾನ್ನು. ಸೊ ಇಲ್ಲಿ ನಿಮಗೆ ಬೇರೆ ಎಲ್ಲ ಸ್ಟೀವಿಯಾ ಪ್ರಾಡಕ್ಟ್ಸ್ಗಳು ಕಾಣುತ್ತೆ. ನಿಮಗೆ ಪೌಡ್ರಲ್ಲಿ ಸಿಗುತ್ತೆ, ಕ್ಯೂಬಲ್ಲಿ ಸಿಗುತ್ತೆ, ಪ್ಲಸ್ ಜೊತೆಗೆ ನಿಮಗೆ ಡ್ರಾಪ್ಸಲ್ಲೂ ಕೂಡ ಸಿಗುತ್ತೆ. ಸೊ ಪ್ರತಿಯೊಂದು ಅವೈಲೇಬಲ್ ಇದೆ. ಸೊ ಸ್ಯಾಶೆಕ್ ಸಿಗುತ್ತೆ, ಈ ಥರದ ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ ಇರುತ್ತೆ. ಸೊ ನಿಮ್ಗೆ ಇವತ್ತಿನ ಟೈಮಲ್ಲಿ ಸ್ಟೀವಿಯಾ ಪ್ರತಿಯೊಂದು ಏರ್ಪೋರ್ಟಲ್ಲಿ ಆಗಿರ್ಬೋದು, ಲಾಂಜಲ್ಲಿ ಆಗಿರ್ಬೋದು, ಅಥವಾ ಕೆಫೇಸಲ್ಲಿ ಆಗಿರ್ಬೋದು, ನಿಮಗೆ ಸ್ಟೀವಿಯಾ ಸಿಗುತ್ತೆ. ಸೊ ಅದನ್ನು ನೀವು, ಯಾಕೆಂದರೆ ಇವತ್ತಿನ ಟೈಮಲ್ಲಿ ಡಿಮಾಂಡ್ ಬೆಳೀತಾ ಇದೆ. ಇವಾಗ ನಿಮಗೆ ಶುಗರ್ ಕಟ್ ಮಾಡಿ, ಅಥವಾ ನಿಮ್ಮ ಡಯಾಬಿಟೀಸ್ ಇದೆ, ನೀವು ಶುಗರ್ ಕಟ್ ಮಾಡಿ, ಅಥವಾ ನೀವು ವೇಟ್ ಹೆಚ್ಚಿಗೆ ಆಗಿದೆ, ನಿಮ್ಮ ವೇಟ್ ಕಂಟ್ರೋಲ್ ಮಾಡಿ ಅಂತಂದಾಗ ನಾರ್ಮಲಿ ನೀವು ಶುಗರ್ ಯೂಸ್ ಮಾಡೋದ್ರಿಂದ ನಿಮ್ಮ ವೇಟ್ ಹೆಚ್ಚಿಗೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಸ್ಟೀವಿಯಾ ಯೂಸ್ ಮಾಡಿದರೆ ನಿಮ್ಮ ವೇಟ್ ಕಂಟ್ರೋಲ್ ಆಗಿರುತ್ತೆ. ದಿಸ್ ಇಸ್ ಗುಡ್ ಟು ಗೋ. ಸೊ US ಅಲ್ಲೆಲ್ಲ ತುಂಬ ಡಿಮಾಂಡ್ ಇದೆ. ಇವತ್ತಿನ ಟೈಮಲ್ಲಿ US ಅಲ್ಲೂ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಟ್ ಆದರೆ ಇಂಡಿಯಾದಲ್ಲೂ ಕೂಡ ನಿಮಗೆ ತುಂಬ ಡಿಮಾಂಡ್ ಇದೆ. ಇವಾಗ ನಾನು ತೋರಿಸಿರೋ ಬ್ರ್ಯಾಂಡು ಇವಾಗ ನನ್ನ ಹತ್ರ ಇರೋದು ಎಕ್ಸಾಕ್ಟ್ಲಿ ಸೇಮ್ ಪೀಸ್. ಸೊ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಬೋದು, ಅಥವಾ ಇವ್ರ ಕಡೆಯಿಂದ ನೀವು ಮಾತಾಡಿಕೊಂಡು ಬಲ್ಕಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿಸ್ಕೊಂಡು ಕೂಡ ಟ್ರೇಡ್ ಮಾಡ್ಬೋದು. ಸೊ ಇಲ್ಲಿ ಎಲೆಗಳು ಸಿಗುತ್ತೆ, ಡ್ರಾಪ್ ಸಿಗುತ್ತೆ, ಟ್ಯಾಬ್ಲೆಟ್ ಸಿಗುತ್ತೆ. ಸೊ ಪ್ರತಿಯೊಂದು ಆಪ್ಷನ್ಸ್ಗಳು ನಿಮ್ಗೆ ಅವೈಲೇಬಲ್ ಇದೆ. ಸೊ ಇದನ್ನು ನೋಡ್ಕೊಳ್ಳಿ, ನಿಮಗೆ ಯಾವ ಥರದಲ್ಲಿ ಕೆಲಸ ಮಾಡಬೇಕೋ ಅದನ್ನು ನೀವು ಮಾಡ್ಬೋದು. ಸೊ ಸರ್, ಟ್ರೇಡಿಂಗ್ ಮಾಡ್ಬೋದಾ? ಟ್ರೇಡಿಂಗು ಕೂಡ ಮಾಡ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು, ಅಥವಾ ನೀವು ಫಾರ್ಮಿಂಗ್ ಮಾಡೋದಾದರೆ ಈ ಗಿಡಗಳನ್ನ ಬೆಳೆಸ್ಕೊಂಡು ಫ್ಯಾಕ್ಟ್ರಿಗಳಿಗೆ ಡೈರೆಕ್ಟ್ಲಿ ಸಪ್ಲೈ ಕೂಡ ಮಾಡ್ಬೋದು. ಓಕೆ, ಸೊ ಇವಾಗ ಈ ಪ್ರೆಸೆಂಟೇಷನಲ್ಲಿ ನೋಡೋಣ. ಸೊ ಇಲ್ಲಿ ನಾನು ಸ್ವಲ್ಪ ಶಾರ್ಟಲ್ಲಿ ಇಟ್ಕೊಂಡಿದ್ದೇನೆ, ಯಾಕೆಂದರೆ ತುಂಬ ಲೆಂತ್ ಆಗುತ್ತೆ ವಿಡಿಯೋ. ಲಾಸ್ಟು ಗೋಟಲ್ಲಿ ಮತ್ತು ಬೇರೆ ಪ್ರಾಡಕ್ಟ್ಸಲ್ಲಿ ಸ್ವಲ್ಪ ವಿಡಿಯೋ ಲೆಂತ್ ಆಗಿದ್ದಕ್ಕೆ ರಿವ್ಯೂಸ್ ಕೊಟ್ಟಿದ್ದು ತುಂಬ ಲೆಂತ್ ಆಗಿದೆ ಅಂತ. ಸೊ ಅದಕ್ಕೆ ನಾವು ಚಿಕ್ಕದಾಗಿ ಮಾಡ್ತೇವೆ. ಇದರಲ್ಲಿ ನಿಮ್ಗೆ ಇನ್ನೂ ಡೆಪ್ತಲ್ಲಿ ನಿಮಗೆ ಡೇಟಾಗಳು ಬೇಕಂದರೆ ಇಲ್ಲಿ ನನ್ನ ವೆಬ್ಸೈಟಲ್ಲಿದೆ, rohitdesai.in. ಸೊ ಈ ವೆಬ್ಸೈಟ್ಗೆ ಹೋಗಿ ಡಿಜಿಟಲ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಸ್ಟೀವಿಯಾದ ಫುಲ್ ರೆಕಾರ್ಡ್ ಸಿಗುತ್ತೆ, ರಿಪೋರ್ಟು. ಅದನ್ನು ನೋಡಿಕೊಂಡು ನೀವು ಮುಂದೆ ಬಿಸ್ನೆಸ್ಗಳನ್ನ ಪ್ಲ್ಯಾನ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಸ್ಟೀವಿಯಾ ನಾನು ಆಲ್ರೆಡಿ ಹೇಳಿದೆ, ನ್ಯಾಚುರಲ್ ಸ್ವೀಟ್ನೆಸ್ಸು. ಇವತ್ತಿನ ಟೈಮಲ್ಲಿ ಶುಗರ್ ರಿಪ್ಲೇಸ್ಮೆಂಟಿಗೆ ನಾವು ಯೂಸ್ ಮಾಡ್ತೇವೆ. ಸೊ ಇದು ಎಷ್ಟು ಕಡಿಮೆ ಬೇಕು, ಅಥವಾ ನೀವು ಏನಾದರೂ ಫಾರ್ ಎಕ್ಸಾಂಪಲ್ ತುಂಬ ದೊಡ್ಡ ಒಂದು 2 ಸ್ಪೂನ್ ಅಥವಾ 1 ಸ್ಪೂನ್ 2 ಸ್ಪೂನ್ ನಾವೇನು ಶುಗರ್ ಯೂಸ್ ಮಾಡ್ತೇವೆ ಅದರಷ್ಟು ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಒಂದು ಇಡೀ ಗ್ಲಾಸ್ಗೆ ನಿಮಗೆ 1 ಗ್ರಾಮ್ ಸ್ಟೀವಿಯಾ ಸಿಕ್ಕರೆ ಸಾಕು. ಸೊ ಇದರಲ್ಲಿ 250 to 300 ಟೈಮ್ಸ್ ಇದು ಹೆಚ್ಚಿಗೆ ಇರುತ್ತೆ. 300 ಅಂದರೆ 300 ಟೈಮ್ಸ್ ಎಕ್ಸ್ಟ್ರಾ ಸ್ವೀಟ್ ಇರೋದ್ರಿಂದ ಇದು ತುಂಬ ನಿಮಗೇನೋ ಬೇಕಾಗಲ್ಲ. ಅದರಲ್ಲೂ ಕೂಡ ಎಷ್ಟೇ ಯೂಸ್ ಮಾಡಿದ್ರು ಕೂಡ ಇದು ಕಂಪ್ಲೀಟ್ 0 ಕ್ಯಾಲೋರೀಸಲ್ಲಿರುತ್ತೆ. ಸೊ ನಿಮ್ಮ ವೇಟ್ ಪುಟ್ ಆನ್ ಆಗಲ್ಲ. ಅದ್ರ ಜೊತೆಗೆ ಇದು ತುಂಬ ಕಡಿಮೆ ನಿಮ್ಮ ಶುಗರ್ ಸ್ಪೈಕ್ ಲೆವೆಲ್ ಬರುತ್ತೆ. ಸೊ ನೆಕ್ಸ್ಟ್ ಬರೋದು ಇದನ್ನು ಮೀಟಿ ತುಳಸಿ ಅಥವಾ ಹನಿ ಪ್ಲಾಂಟ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಗ್ರೇಡ್ಸ್ ಬರುತ್ತೆ, A ಗ್ರೇಡ್, D ಗ್ರೇಡ್ ಮತ್ತು M ಗ್ರೇಡ್. M ಗ್ರೇಡ್ ನಾರ್ಮಲಿ ಇವಾಗ ನನ್ನ ಹತ್ರ ಇರೋದು ಈ ಥರ ಪ್ಯಾಕೆಟ್ಸ್ಗಳು, ಡ್ರಾಪ್ಸ್ಗಳು ಏನು ಮಾಡ್ತಾರೆ ಇದೆಲ್ಲ M ಗ್ರೇಡ್ ಇರುತ್ತೆ. ಆದರೆ ನೀವು ಇಂಡಸ್ಟ್ರಿಯಲ್ಲಿ ಬ್ಯೂರೇಜಸ್ಸು ಅಥವಾ ಕಮರ್ಷಿಯಲ್ ಯೂಸ್ ಅಂತ ನಾವೇನು ಹೇಳ್ತೇವೆ ಅದಕ್ಕಾದರೆ A ಗ್ರೇಡೇ ಬೇಕಾಗುತ್ತೆ. ಯಾಕೆಂದರೆ ಅವ್ರು ಮಾಡ್ತಾ ಇರೋ ಕ್ವಾಂಟಿಟಿಗಳು ತುಂಬ ಹೆವಿ ಇರುತ್ತೆ. ಸೊ M ಗ್ರೇಡ್ ಆದರೆ ಇದು ಸ್ವಲ್ಪ ಪ್ಯೂರಿಟಿ ಕಡಿಮೆ ಇರುತ್ತೆ. ಸೊ ಸ್ಟಿಲ್ ವರ್ಕೆಬಲ್. ಸೊ ಹೆಲ್ತ್ ಬೆನಿಫಿಟ್ಸ್ ಏನಿದೆ ನಾನು ಆಲ್ರೆಡಿ ಹೇಳಿದೆ. ಕ್ಯಾಲೋರಿ ಕೌಂಟ್ ಇರುತ್ತೆ, ಶುಗರ್ ಲೆವೆಲ್ ಹೆಚ್ಚಿಗೆ ಆಗಲ್ಲ, ಹಲ್ಲುಗಳು ಹಾಳಾಗಲ್ಲ, BPಗಳ ಕಂಟ್ರೋಲ್ ಇರುತ್ತೆ, ಇನ್ಫ್ಲಮೇಷನ್ ಇರಲ್ಲ. ಅದರಲ್ಲೂ ಕೂಡ ನಿಮಗೆ ಬೇಕಾಗಿರೋ ಕಂಪ್ಲೈನ್ಸಸ್ ಏನು ತುಂಬ ದೊಡ್ಡದಿಲ್ಲ. FSSAI ರಿಜಿಸ್ಟರ್ ಮಾಡ್ಕೊಳ್ಳಿ, ನೀವು USA ಕೆಲಸ ಮಾಡೋದ್ರೆ FDA ರಿಜಿಸ್ಟರ್ ಮಾಡ್ಕೊಳ್ಳಿ, ಮತ್ತು ಗ್ಲೋಬಲ್ ಬಾಡೀಸ್ ಏನು ಯಾವ್ಯಾವ ದೇಶಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಆ ದೇಶಗಳದ ಬಾಡಿಗಳದ ಡೀಟೇಲ್ಸ್ ಏನಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಇದ್ರ ಬಗ್ಗೆ ಫುಲ್ ರಿಸರ್ಚ್ ಬೇಕಂದರೆ ಇಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು, ಅಥವಾ ಇನ್ನೂ ಡೀಟೇಲ್ಸ್ಗಳು ಬೇಕಂದರೆ ನಿಮ್ಮ ಟೀಮಿಗೆ ಕಾಲ್ ಮಾಡಿ ಆ ರಿಪೋರ್ಟ್ಸ್ಗಳನ್ನ ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೀವು ಪಾಯಿಂಟ್ ಟು ವಾಚ್ ಅಂತಂದರೆ ಏನೋ, ನೀವು ಆಲ್ಕೋಹಾಲು ಅಥವಾ ಬೇರೆ ಏನಾದರೂ ಕನ್ಸ್ಯೂಮ್ ಮಾಡುವಾಗ ಇದರ ಏನಾದರೂ ಆ್ಯಕ್ಟಿವಿಟಿ ಬರ್ಬೋದು. ಇದನ್ನೆಲ್ಲ ನಾರ್ಮಲಿ ನಾವೇನು ಹೇಳ್ತೇವೆ, ಇದು B2C ಪ್ರಾಡಕ್ಟ್ ನೀವೇನು ಮಾರ್ತಿರಲ್ಲ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು B2C ಮಾರ್ತಾ ಇರೋದು. ಸೊ B2C ಮಾರುವಾಗ ನಾವು ಅದನ್ನೆಲ್ಲ ನಾವು ಕಾಷನ್ಸಲ್ಲಿ ಬರೀಬೇಕಾಗತ್ತೆ. ಬಟ್ ಆ್ಯಸ್ ಬಿಸ್ನೆಸ್ ಮ್ಯಾನ್ ನಾವು ಇವತ್ತಿನ ಟೈಮಲ್ಲಿ ನಾವೇನು ಹೋಗ್ಬಿಟ್ಟು ಯಾರಿಗೂ ಮೆಡಿಸಿನ್ ಆಗಲಿ ಅಥವಾ ರಿಪ್ಲೇಸ್ಮೆಂಟ್ ಆಗಲಿ ನಾವೇನು ಮಾರ್ತಾ ಇಲ್ಲ. ಡೈರೆಕ್ಟ್ಲಿ ನಾವು B2B ಮಾರೋದ್ರಿಂದ ನಮ್ಗೆ ಇದೆಲ್ಲ ಏನು ಬೇಕಾಗಲ್ಲ. ಡೈರೆಕ್ಟ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು. ಇದೆಲ್ಲ ರೀತಿಗಳಿದೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ. ನೀವೇನು ಪೌಡರ್ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅದರ ಅನುಕೂಲವಾಗಿ ನಿಮಗೆ ಪ್ಲಾಂಟ್ಗಳೆಲ್ಲ ಸೆಟಪ್ ಮಾಡಿಕೊಡ್ಬೋದು. ಸೊ ಅದೇನಾದರೂ ಬೇಕಾದರೆ ನೀವು ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದರ ಆಫೀಸ್ ನಂಬರಿಗೆ ಕಾಲ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಚಾಲೆಂಜಸ್ ಏನಿದೆ ಇವತ್ತಿನ ಟೈಮಲ್ಲಿ ಅಂದರೆ ಹೈ ಎನರ್ಜಿ ಮಷಿನ್ಸ್ ಎಲ್ಲ ತುಂಬ ಹೆವಿ ಇರುತ್ತೆ, ವಾಟರ್ ಯೂಸೇಜ್ ತುಂಬ ಇರುತ್ತೆ.
ಇಲ್ಲಿ ಕನ್ಸಿಸ್ಟೆಂಟ್ ಆಗಿ ನಿಮಗೆ ಎಲೆಗಳು ಸಿಗಲ್ಲ, ಅಥವಾ ಎಲೆಗಳು ಸಿಕ್ಕಿರೋದು ಕೂಡ ತುಂಬ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ತುಂಬ ಕಹಿ ಇರುತ್ತೆ. ಈ ಹಾಗಲಕಾಯಿ ಟೇಸ್ಟ್ ಬರುತ್ತೆ ಕೆಲವೊಂದು ಸ್ಟೀವಿಯಾಗಳಲ್ಲಿ, ತುಂಬ ಸ್ವೀಟ್ ಇರುತ್ತೆ, ಬಟ್ ಕೆಲವೊಂದು ಎಲೆಗಳಲ್ಲಿ ಮಾತ್ರ ಕೆಲವೊಂದು ಬ್ರೀಡ್ಗಳಲ್ಲಿ ಆ ಥರ ಕಹಿ ಟೇಸ್ಟ್ ಬರುತ್ತೆ. ಸೊ ಆ ಥರ ಇದ್ದಾಗ ನಾರ್ಮಲಿ ಸ್ವೀಟ್ನೆಸ್ ಅಂದಾಗ ಕಹಿ ಆದರೆ ಅದು ನಾರ್ಮಲಿ ಇಷ್ಟಪಡಲ್ಲ ಜನ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ಸೊ ತುಂಬ ಹೈ ವಾಲ್ಯೂಮಲ್ಲಿ ಎಲೆಗಳು ಬರುತ್ತೆ, ಸೊ ತುಂಬ ಆರಾಮಾಗಿ ಪ್ರೊಸೆಸ್ ಮಾಡ್ಬೋದು, ತಲೆನೋವುಗಳಿಲ್ಲ. ಸೊ ಅದರಲ್ಲೂ ಕೂಡ ನಮ್ಮ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಬೆಳಿತೇವೆ, ಪಂಜಾಬ್, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಇಲ್ಲೆಲ್ಲವೂ ಕೂಡ ಸ್ಟೀವಿಯಾ ಬೆಳೆಯುತ್ತೆ. ಇದೆಲ್ಲ ಅಟ್ಮಾಸ್ಫಿಯರ್ ನಿಮ್ಮಲ್ಲಿ ಇತ್ತು ಅಂದರೆ ನಾರ್ಮಲಿ ನೀವು ಬೆಳಿಬೋದು. ಇವತ್ತಿನ ಟೈಮಲ್ಲಿ ಕರ್ನಾಟಕ ಮತ್ತು ಪಂಜಾಬ್ ಏನಿದೆ, ಇದು ಎರಡೂ ಕೂಡ ತುಂಬ ದೊಡ್ಡ ಸ್ಟೇಟ್ಗಳು ಸ್ಟೀವಿಯಾ ಬೆಳೆಯೋದು. ಅದರ ಜೊತೆಗೆ ಗ್ಲೋಬಲಲ್ಲಿ ಸರ್ ಮುಂದೆ ಬಿಸ್ನೆಸ್ ಹೇಗಿದೆ, 33ರಲ್ಲಿ ಆಲ್ಮೋಸ್ಟ್ $1.48 ಬಿಲಿಯನ್ ಅಷ್ಟು ಬಿಸ್ನೆಸ್ ಬೆಳೆಯೋದಿದೆ. ಇವತ್ತಿನ ಟೈಮಲ್ಲಿ ಇಂಡಿಯಾದಲ್ಲೂ ಕೂಡ 73 ಮಿಲಿಯನ್ನಿಂದ ಹಿಡಿದು 133 ಮಿಲಿಯನ್ವರೆಗೂ 33ಯಲ್ಲಿ ಬೆಳೆಯೋದಿದೆ. ಸೊ ನಿಮಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲದೆ ಡೊಮೆಸ್ಟಿಕ್ ಮಾರ್ಕೆಟಲ್ಲೂ ಕೂಡ ತುಂಬ ಒಳ್ಳೆ ಡಿಮಾಂಡ್ ಬರುತ್ತೆ. ಸೊ ಅದನ್ನು ಕೂಡ ನೋಡಿ. ಜೊತೆಗೆ ಇವತ್ತಿನ ಟೈಮಲ್ಲಿ ಟಾಪ್ ಎಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು, USA, ಪೆರು, ಕೊರಿಯಾ, ಕೆನಡಾ, ಯುರೋಪ್, ಜಪಾನ್, ಇವೆಲ್ಲ ಮಾರ್ಕೆಟ್ಸಲ್ಲಿ ತುಂಬ ಒಳ್ಳೆ ಎಕ್ಸ್ಪೋರ್ಟ್ ಆಗುತ್ತೆ. ಎಸ್ಪೆಷಲಿ ಹೈ ಪ್ಯೂರಿಟಿ ಎಕ್ಸ್ಟ್ರಾಕ್ಟು ಎ ಮತ್ತು ಎಮ್ ಗ್ರೇಡ್ ಏನಿದೆ ಅದು ಮಾತ್ರ ತುಂಬ ಎಕ್ಸ್ಪೋರ್ಟ್ ಆಗುತ್ತೆ. ಎಮ್ ಗ್ರೇಡ್ಗಳು B2C ಗಳಿಗೆ, ಎ ಗ್ರೇಡ್ಗಳು ನಿಮ್ಮ B2B ಬಿಸ್ನೆಸ್ಗಳಿಗೆ, ಅದು ಬಲ್ಕ್ ವಾಲ್ಯೂಮಲ್ಲಿ, ಅದು ಡೈರೆಕ್ಟ್ ಬೇವರೇಜ್ ಕಂಪ್ನೀಸ್ಗಳಿಗೆ ಆದರೆ ತುಂಬ ಬೇಕಾಗುತ್ತೆ. ಕ್ರೂಡ್ ಎಕ್ಸ್ಟ್ರಾಕ್ಟ್ಸ್ ಇದೆ, ಡ್ರೈಡ್ ಲೀವ್ಸ್ ಇದೆ, ಇದನ್ನೆಲ್ಲವೂ ಕೂಡ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಸ್ಟೀವಿಯಾದಲ್ಲಿ ಏನು ಮಾರ್ಜಿನ್ಸ್ ಇದೆ, ನಿಮಗೆ ಎಲೆಗಳಾದರೆ 60ರಿಂದ 100ವರೆಗೂ ಪರ್ kg ಫಾರ್ಮ್ಗಳಿಂದ ಸಿಗುತ್ತೆ. ಅದೇ ನೀವು ರಿಟೇಲಲ್ಲಿ ಮಾರೋದಾದರೆ 225ರಿಂದ ಮೇಲೆ ನೀವು ರಿಟೇಲಲ್ಲಿ ಮಾರ್ಕೊಳ್ಬೋದು. ಇಲ್ಲಿ ಇಂಡಿಯಾದಲ್ಲಿ ಪ್ರೈಸಸ್ಗಳನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲೋ ಎಲೆಗಳ ಪ್ರೈಸಸ್ಗಳಿತ್ತು. ಇಲ್ಲಿ ಬರೀ 100 ಗ್ರಾಮಿಗೆ ಅವ್ರು $133 ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಅಪ್ರಾಕ್ಸಿಮೇಟ್ಲಿ ಇದನ್ನು kg ಕಂಪೇರ್ ಮಾಡಿದ್ರೆ ನಿಮಗೆ ಪ್ರೈಸ್ಗಳು ಗೊತ್ತಾಗುತ್ತೆ. ಓಕೆ, ಸೊ ತುಂಬ ಪ್ರೈಸಲ್ಲಿ ನೀವು ಆಲ್ಮೋಸ್ಟ್ 1000 ಹತ್ರನೂ ನೀವು ಎಲೆಗಳನ್ನ ಮಾರ್ಕೊಳ್ಬೋದು. ಅದು ಕೂಡ ನೀವೇನಾದರೂ ಟೀ ಬ್ಯಾಗ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರೆ ಅಥವಾ ಕಾಫಿ ಬ್ಯಾಗ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರೆ ಸ್ಟೀವಿಯಾ ಲೀಫ್ನ ಅದರಲ್ಲೇ ಹಾಕೋದ್ರಿಂದನೂ ಕೂಡ ನಿಮ್ಮ ಶುಗರ್ ಆ್ಯಡೆಡ್ ಅಥವಾ ನ್ಯಾಚುರಲ್ ಶುಗರ್ ಆಲ್ರೆಡಿ ಆ್ಯಡೆಡ್ ಅಂತ ಪ್ಯಾಕೇಜಿಂಗ್ ಬರುತ್ತೆ, ಸ್ಟೀವಿಯಾ ಇನ್ಸೈಡ್ ಅಂತ ಪ್ಯಾಕೇಜಿಂಗ್ ಬರುತ್ತೆ. ಈ ಥರದ್ದು ಎಲ್ಲವೂ ಕೂಡ ನಿಮಗೆ ನಾರ್ಮಲಿ ಈ ಲಾಂಜಸ್ಗಳಲ್ಲಿ, ಎಸ್ಪೆಷಲಿ ಇಂಟರ್ನ್ಯಾಷನಲ್ ಮತ್ತು ಡೊಮೆಸ್ಟಿಕ್ ಲಾಂಜಸಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ನೋಡಿ. ನಿಮಗೆ ಈ ಥರದ್ದು ಎಲ್ಲವೂ ಆಪ್ಷನ್ಸ್ಗಳು ಅವೈಲೇಬಲ್ ಇರುತ್ತೆ. ಆ ಕಂಪ್ನೀಸ್ಗಳ ಜೊತೆ ಮಾತಾಡ್ಕೊಂಡು ಅಥವಾ ಐಡಿಯಾ ತೊಗೊಂಡು ನೀವೇ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡ್ಕೊಳ್ಬೋದು. ಹೈ ಪ್ಯೂರಿಟಿ, ಸೊ ಇಲ್ಲಿ ಕ್ರೂಡ್ ಆದರೆ 200 to 300 kg. ಸೊ ಅದೇ ನೀವು 98% ಪ್ಯೂರಿಟಿ ಇರೋದು 195 per kg US ಅಲ್ಲಾದರೆ, ಅದೇ ನೀವು 95% ಪ್ಯೂರಿಟಿ ಇದ್ದರೆ 480 per kg ಎಕ್ಸ್ಪೋರ್ಟ್ ರೇಟ್ಸ್ ಅದು ನೀವು ಮಾರ್ಬೋದು. ಸೊ ಲೋಕಲಲ್ಲಿ ಸಿಗೋದು, ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ಸಿಗೋದು ತುಂಬ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ. ಆ ಮಾರ್ಜಿನ್ಗಳನ್ನ ಆಬ್ವಿಯಸ್ಲಿ ನೀವು ಬೆನಿಫಿಟ್ ಮಾಡ್ಕೊಳ್ಬೋದು. ಲೈಸೆನ್ಸ್ಗಳು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದಾದರೆ FSSAI ಲೈಸೆನ್ಸ್, ಪೊಲ್ಯೂಷನ್ ಕ್ಲಿಯರೆನ್ಸಸ್, ಫ್ಯಾಕ್ಟ್ರಿ ಕ್ಲಿಯರೆನ್ಸಸ್, GST, ಟ್ರೇಡ್ ಲೈಸೆನ್ಸ್, ಫೈರ್ NOC ಮತ್ತು ISO 22000. ಅದಾದಮೇಲೆ ಯುರೋಪಿಗೆ ಬೇಕಾದರೆ ಇದು ಬೇಕಾಗುತ್ತೆ, ಹಲಾಲ್ ಸರ್ಟಿಫಿಕೇಟ್ ಗಲ್ಫ್ ಕಂಟ್ರಿಗೆ ಬೇಕಾಗುತ್ತೆ, ಇಸ್ರೇಲ್ ಮಾರ್ಕೆಟ್ಗೆ ಅದಕ್ಕೆ ಕೋಶರ್ ಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಹೆಲ್ತ್ ಬೆನಿಫಿಟ್ ತೋರಿಸ್ಕೊಳ್ಳೋಕ್ಕೆ ನೀವೇನು ಕೆಮಿಕಲ್ ಹಾಕೋ ಅವಶ್ಯಕತೆಗಳಿಲ್ಲ. ಸೊ GMO ಅವಾಯ್ಡ್ನ ನೀವು ಮಾಡ್ಬೋದು. ಸೊ ಇವತ್ತಿನ ಟೈಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾದರೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ, ಸ್ಮಾಲ್ ಸ್ಕೇಲ್ ಮಾಡಿದರೆ 2 ರಿಂದ 5 ಕೋಟಿ, ಅಥವಾ ಲಾರ್ಜ್ ಸ್ಕೇಲಲ್ಲಿ ಮಾಡೋದಾದ್ರೆ 10 ರಿಂದ 50 ಕೋಟಿ, ಟ್ರೇಡಿಂಗ್ ಮಾಡೋದಾದ್ರೆ ಒಂದು 10 ರಿಂದ 50 ಲಕ್ಷ. ಸೊ ಇದು ನೀವೇನು ಕಂಟೈನರು ಒಂದೇ ಟೈಮಲ್ಲಿ ಫುಲ್ ಕಂಟೈನರ್ ಕಳಿಸ್ತೇವೆ ಅಂತ ಏನಿಲ್ಲ. ಇದು ನಾರ್ಮಲಿ ಚಿಕ್ಕ ಚಿಕ್ಕ ಶಿಪ್ಮೆಂಟಲ್ಲೇ ಆಗೋದು, ಏರ್ ಶಿಪ್ಮೆಂಟೇ ಹೋಗುತ್ತೆ. ಸೊ ಹಾಗಾಗಿ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ತುಂಬ ಕಡಿಮೆ ಖರ್ಚುಗಳಿಂದನೂ ಇದನ್ನು ಸ್ಟಾರ್ಟ್ ಮಾಡ್ಬೋದು. ಒಂದು ಪ್ರಾಬ್ಲಮ್ ಏನಂತಂದರೆ, ಎಲ್ಲ ಸ್ಟೀವಿಯಾ ಪ್ಯಾಕ್ಗಳ ಹಿಂದೆ ನೀವು FSSAI ಲೈಸೆನ್ಸ್ ಅಥವಾ ಮ್ಯಾನುಫ್ಯಾಕ್ಚರ್ಡ್ ಬೈ ಅಂತ ಬರೀಬೇಕಾಗುತ್ತೆ. ನಾರ್ಮಲಿ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ಆದರೆ ನೀವು ಇಲ್ಲಿ ಯಾವುದೇ ಪ್ರಾಡಕ್ಟಿಗೆ ಹೋಗಿ ಅದರ ಹಿಂದ್ಗಡೆ ನೀವು ನೋಡಿದರೆ ಇಲ್ಲಿ FSSAI ಲೈಸೆನ್ಸ್ ಮೆನ್ಷನ್ಡ್ ಇರುತ್ತೆ. ಸೇಮ್ ಕಂಪ್ನಿ ಪ್ರಾಡಕ್ಟ್ ಇದು. ಸೊ ಇದೇ ಕಂಪ್ನಿ ಪ್ರಾಡಕ್ಟ್ ಇದೆ, ಇಲ್ಲಿ ಕೂಡ ಸೇಮ್ ಡೀಟೇಲ್ಸ್ಗಳಿದೆ. ಅದೇ FSSAI ನಂಬರ್ಗಳನ್ನ ನೀವು ಪ್ರಾಪರಾಗಿ ಮೆನ್ಷನ್ ಮಾಡಿ ಈ ಎಕ್ಸ್ಪೋರ್ಟ್ನ ಮಾಡಬೇಕಾಗತ್ತೆ. ಆವಾಗ ಏನಾಗುತ್ತೆ, ಇವಾಗ ಆ್ಯಸ್ ಅ ಟ್ರೇಡರ್ ನಾನು ಇವಾಗ ಒಂದು ಫ್ಯಾಕ್ಟ್ರಿಯಿಂದ ತೊಗೊಂಡು ಮಾರ್ಬೇಕು ಅಂದ್ಕೊಳ್ತೇನೆ. ಬಟ್ ಆದರೆ ದಿನಗಳು ಹೋದಾಗೆ ನನಗೇನಾಗುತ್ತೆ, ಬಾಯರ್ ಡಿಸ್ಕ್ಲೋಸ್ ಆಗ್ತಾರೆ, ಇವಾಗ ಮ್ಯಾನುಫ್ಯಾಕ್ಚರ್ ಡಿಸ್ಕ್ಲೋಸ್ ಆಗ್ತಾರೆ. ಬಾಯರ್ಗಳು ಮ್ಯಾನುಫ್ಯಾಕ್ಚರ್ನ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಮ್ಯಾನುಫ್ಯಾಕ್ಚರ್ ಡೈರೆಕ್ಟ್ಲಿ ಬಾಯರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಥರ ಆದಾಗ ನಿಮ್ಮ ಬಿಸ್ನೆಸ್ಗೆ ಪೆಟ್ಟು ಬೀಳೋ ಚಾನ್ಸಸ್ ಇರುತ್ತೆ. ಡೈರೆಕ್ಟ್ಲಿ ಬೈಪಾಸ್ ಆಗಿತ್ತು ಅಂದರೆ ನೀವು ಹಾಕಿರೋ ಎಫರ್ಟು, ಮಾರ್ಕೆಟಿಂಗು ಅಥವಾ ಅಪ್ರೋಚ್ ಮಾಡೋದನ್ನ ಪ್ರತಿಯೊಂದು ಕಳ್ಕೊಳ್ಳೋಂಥ ಚಾನ್ಸಸ್ಗಳು ಬರುತ್ತೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ROI 25 to 44%. ಟ್ರೇಡಿಂಗ್ ಮಾಡೋದಾದರೆ 10 ರಿಂದ 20% ನೀವು ಇದು ಅಂದರೆ ಮಾರ್ಜಿನ್ ಎಕ್ಸ್ಪೆಕ್ಟ್ ಮಾಡ್ಬೋದು. 1 ಎಕರೆಯಲ್ಲಿ ಎಷ್ಟು ಬೆಳೀಬೋದು ಅದನ್ನು ಕೂಡ ನೀವು ಇಲ್ಲಿ ನೋಡ್ಕೊಳ್ಳಿ ಆ್ಯಸ್ ಅ ಫಾರ್ಮರ್. ಓಕೆ, ಸೊ ಇದರಲ್ಲಿ ಪ್ರೋಸ್ ಏನು,
ತುಂಬ ಹೆಲ್ದಿ, ನ್ಯಾಚುರಲ್ ಸ್ವೀಟ್ನೆಸ್ಸು, ಲೋ ಕ್ಯಾಲರೀಸು, ಗೌರ್ಮೆಂಟ್ ತುಂಬ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದಾರೆ. ಇದರಲ್ಲೂ ಕೂಡ ROI ಮತ್ತು ಮಾರ್ಜಿನ್ಸ್ ತುಂಬ ಹೆಚ್ಚಿಗೆ ಇದೆ. ಇವತ್ತಿನ ಟೈಮಲ್ಲಿ ಬೇವರೇಜಸ್ ಇರ್ಬೋದು, ಬೇಕರೀಸ್ ಇರ್ಬೋದು, ಮೆಡಿಸಿನ್ಸ್ ಇರ್ಬೋದು, ಸ್ಕಿನ್ ಕೇರ್, ಎಸ್ಪೆಷಲಿ ಮೆಡಿಸಿನ್ಸ್ ಮತ್ತು ಸ್ಕಿನ್ ಕೇರಲ್ಲಿ ಇರೋಷ್ಟು ಮಾರ್ಜಿನು ಬೇರೆ ಎದರಲ್ಲೂ ಇಲ್ಲ. ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಚಾಲೆಂಜಸ್ ಏನು? ಪ್ರತಿ ಸಾರಿ ಕೆಲವೊಂದು ಸಾರಿ ನಾವು ಮಾಡಿದಾಗ ಅದು ತುಂಬ ಕಹಿಯಾಗಿರುತ್ತೆ. ಸೊ ಅದೇ ಪ್ರಾಬ್ಲಮ್ ಬಂತು ಅಂದರೆ ನಿಮ್ಮ ಸ್ಟೀವಿಯಾ ಮಾರ್ಕೆಟಲ್ಲಿ ಸೇಲ್ ಆಗೋದು ಕಷ್ಟ ಆಗುತ್ತೆ. ಅದರಲ್ಲೂ ಕೂಡ ನೀವು ಗ್ರೇಡ್ಗಳಾಯಿತು ಅಥವಾ ಇವತ್ತಿನ ಟೈಮಲ್ಲಿ ಕಂಪೇರ್ ಮಾಡೋದು ಯಾವುದಕ್ಕೆ, ಡೈರೆಕ್ಟ್ಲಿ ಶುಗರಿಗೆ ಕಂಪೇರ್ ಮಾಡ್ತಾರೆ. ಇವಾಗ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಸ್ಟೀವಿಯಾಗೆ ಚೇಂಜ್ ಆಗ್ತಾನೆ, ಬಟ್ ಸ್ಟೀವಿಯಾ ನನಗೆ ವರ್ಕೌಟ್ ಆಗದೆ ಹೋದರೆ ನಾನು ಬ್ಯಾಕ್ ಟು ಮತ್ತೆ ಶುಗರಿಗೆ ಹೋಗ್ತಾನೆ. ಸೊ ಈ ಥರದ ಹ್ಯೂಮನ್ ನೇಚರ್ ಇರೋದ್ರಿಂದ ತುಂಬ ಏನು ಮಾಡೋಕ್ಕಾಗಲ್ಲ. ಆದರೆ ಒಂದು ಸರಿ ಹೆಲ್ತ್ ಇಶ್ಯೂಸ್ ಬಂತು ಅಂದರೆ ನಾರ್ಮಲಿ ಸ್ಟಿಕ್ ಆಗೋ ಜನನೂ ತುಂಬ ಇದ್ದಾರೆ. ಅದರಲ್ಲೂ ಕೂಡ ತುಂಬ ಎಸ್ಪೆಷಲಿ ಡಾಕ್ಟರ್ ರೆಕಮೆಂಡೆಡ್ ಇತ್ತು ಅಂದರೆ ಈ ಪ್ರಾಡಕ್ಟ್ಸ್ಗಳು ತುಂಬ ಹೈ ವಾಲ್ಯೂಮಲ್ಲಿ ಸೇಲ್ ಆಗುತ್ತೆ. ಅದರಲ್ಲೂ ಕೂಡ ಇವತ್ತಿನ ಟೈಮಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ತುಂಬ ಬ್ರ್ಯಾಂಡ್ಸ್ಗಳು ಬಂದಿದೆ. ನೀವು ಅವ್ರಿಗೂ ಕೂಡ ಡೈರೆಕ್ಟ್ಲಿ ಸಪ್ಲೈ ಮಾಡ್ಬೋದು. ಸೊ ಇಲ್ಲಿ ನೀವು ಫೋಕಸ್ ಮಾಡೋದು ಮ್ಯಾನುಫ್ಯಾಕ್ಚರಿಂಗ್, ಟ್ರೇಡಿಂಗ್ ಮತ್ತು ರಿಟೇಲ್ ಪ್ರಾಡಕ್ಟ್ಸಲ್ಲಿ ನೀವು ಏನಾದರೂ ಬೇಕಂದರೆ ಡೈರೆಕ್ಟ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಕೂಡ ಸೇಲ್ ಮಾಡ್ಬೋದು. ಅಮೆಝಾನು, ಬೇರೆ ಯಾವುದೇ ವೆಬ್ಸೈಟಲ್ಲಿ ಕೂಡ ಸೇಲ್ ಮಾಡ್ಬೋದು. ನೀವು ಮ್ಯಾನುಫ್ಯಾಕ್ಚರಿಂಗ್ ಯಾರ ಹತ್ರ ಮಾಡಿಸ್ಕೊಳ್ಳಿ, ನಿಮ್ಮ ಬ್ರ್ಯಾಂಡಿಂಗ್ ಹಾಕ್ಕೊಂಡು ನೀವು ಅದನ್ನು ಮುಂದೆ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಮ್ಯಾನುಫ್ಯಾಕ್ಚರ್ಡ್ ಬೈ ಅಂತ ಒಂದೇ ಇರುತ್ತೆ, ಮಾರ್ಕೆಟೆಡ್ ಬೈ ಅಂತ ಒಂದಿರುತ್ತೆ. ಕೆಲವೊಂದು ಕಂಪನಿ ಯಾರು ತಾವೇ ಮಾಡ್ಕೊಂಡು ತಾವೇ ಮಾರ್ತಾರೋ ಅದಕ್ಕೆ ಮ್ಯಾನುಫ್ಯಾಕ್ಚರ್ಡ್ ಆ್ಯಂಡ್ ಮಾರ್ಕೆಟೆಡ್ ಬೈ ಅಂತ ಹೇಳ್ತವೆ. ಸೊ ಆ ಥರ ಡೀಟೇಲ್ಸ್ಗಳನ್ನ ನಾರ್ಮಲಿ ಮೆನ್ಷನ್ ಮಾಡಿರ್ತಾರೆ. ನೀವೇನಾದರೂ ಬೇರೆಯವ್ರ ಕಡೆ ಮಾಡೋದ್ರಿಂದ FSSAI ರೂಲ್ಸ್ ಇರೋದೇನೋ, ನೀವು ನಿಮ್ಮ ಮ್ಯಾನುಫ್ಯಾಕ್ಚರ್ ಡೀಟೇಲ್ಸ್ಗಳನ್ನ ಡಿಸ್ಕ್ಲೋಸ್ ಮಾಡಲೇಬೇಕು. ಟ್ರೇಸಬಿಲಿಟಿ ಇಂಪಾರ್ಟೆಂಟ್ ಇದೆ. ಎಲ್ಲಿಂದ ಬಂದಿರೋದು ಈ ಪ್ರಾಡಕ್ಟು ಅದನ್ನು ಕನ್ಫರ್ಮ್ ಆಗಿ ಅವ್ರು ಟ್ರ್ಯಾಕ್ ಡೌನ್ ಮಾಡೋಕ್ಕೆ ಬೇಕಾಗುತ್ತೆ. ಓಕೆ, ಸೊ ಫೈನಲಲ್ಲಿ ಕ್ವಾಲಿಟಿ ಮೇಲೆ ಫೋಕಸ್ ಮಾಡಿ, ರೆಗ್ಯುಲೇಷನ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳಿ. ಏನೇ ತೊಂದರೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಇಲ್ಲ ನನಗೆ ಫುಲ್ ಕನ್ಸಲ್ಟೇಷನ್ ಬೇಕಂದರೆ ಪೇಯ್ಡ್ ಕನ್ಸಲ್ಟೇಷನ್ ಬುಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಥರದ ಸಮಸ್ಯೆಗಳಿದ್ದರೂ ಹೆಲ್ಪ್ ಮಾಡ್ತೇವೆ. ಅದ್ರ ಜೊತೆಗೆ ಎಕ್ಸ್ಪೋರ್ಟ್ ಇಂಪೋರ್ಟು ಬಿಸ್ನೆಸ್ಸಲ್ಲಿ ನೀವೇನಾದರೂ ಕೋರ್ಸ್ಗಳು ಜಾಯಿನ್ ಆಗೋದಿತ್ತು ಅಥವಾ ಇನ್ನೂ ಡೀಟೇಲಾಗಿ ಕಲಿಯೋದಿತ್ತು ಅಥವಾ ನನಗೆ ಪರ್ಸ್ನಲಾಗಿ ನಿಮಗೆ ಕ್ವೆಶನ್ ಕೇಳೋದಿತ್ತು, ಲೈವಲ್ಲಿ ನಾನು ಕಲಿಯೋದಿದೆ ಅಂದರೆ 2ನೇ ತಾರೀಕಿಂದ ಕನ್ನಡ ಕೋರ್ಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಆ ಥರ ಏನಾದರೂ ಇಷ್ಟ ಆಗಿದ್ದರೆ ದಯಮಾಡಿ ಜಾಯಿನ್ ಆಗಿ. ಅದರ ಜೊತೆಗೆ ನಿಮಗೆ ಯಾವುದೇ ಥರದ ಪೇಯ್ಡ್ ಕನ್ಸಲ್ಟೇಷನ್ ಬೇಕಾದರೆ ಅದು ಅವೈಲೇಬಲ್ ಇದೆ. ಇಲ್ಲ ಸರ್ ನೀವೇ ನಮ್ಮ ಎಕ್ಸ್ಪೋರ್ಟ್ ಮ್ಯಾನೇಜ್ ಮಾಡಿ ನಾನು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿ ನಾನು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೇನೆ, ಅದ್ರ ಮುಂದೆ ನೀವು ನೋಡ್ಕೊಳ್ಳಿ, ಅದು ಕೂಡ ಆಪ್ಷನ್ಸ್ ಅವೈಲೇಬಲ್ ಇದೆ. ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ, ಟೀಮ್ಗಳು ಹೆಲ್ಪ್ ಮಾಡ್ತಾರೆ. ಅದನ್ನು ನೋಡಿಕೊಂಡು ನೀವು ಮುಂದೆ ಬಿಸ್ನೆಸ್ನ ಬೆಳೆಸ್ಕೊಂಡು ಹೋಗ್ಬೋದು. ಓಕೆ, ಸೊ ಇದೆಲ್ಲವನ್ನು ಶೇರ್ ಮಾಡೋಕ್ಕೆ ಈ ಡೀಟೇಲ್ಸ್ ಇದೆ. ಇದ್ರ ಜೊತೆಗೆ ನೀವು ಇಲ್ಲಿ ಫುಲ್ ರಿಪೋರ್ಟ್ ಆದರೆ ಇಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ಬೇರೆ ಎಲ್ಲ ಕಂಪ್ಯಾರಿಷನ್, ಸರ್ ಈ ಪ್ರೈಸಸ್ ಹೇಗೆ, ನಾನು ಯಾವುದರಲ್ಲಿ ಎಂಟರ್ ಮಾಡಲಿ ಅಥವಾ ಯಾವ ಬ್ರ್ಯಾಂಡ್ ಚೆನ್ನಾಗಿದೆ, ಪ್ರತಿಯೊಂದು ಇಲ್ಲಿದೆ. ನೀವು ಹೋಗಿ ಈ ವೆಬ್ಸೈಟ್ಗಳು Amazon.in ಆದರೂ ಆಯಿತು, Amazon.com ಆದರೂ ಆಯಿತು, ಎರಡರಲ್ಲೂ ಚೆಕ್ ಮಾಡ್ಕೊಳ್ಳಿ ಯಾವ ಬ್ರ್ಯಾಂಡ್ಸ್ ಇದೆ, ಏನು ಪ್ರೈಸಸಲ್ಲಿದೆ, ಏನು ವ್ಯತ್ಯಾಸಗಳಿದೆ, ನಾನು ಯಾವುದರಲ್ಲಿ ಇಳೀಲಿ ಅದನ್ನು ನೋಡಿಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಲೀಫ್ ಆದರೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ಬೋದು, ತುಂಬ ದೊಡ್ಡ ತಲೆನೋವುಗಳಿಲ್ಲ. FSSAI ರಿಜಿಸ್ಟರ್ ಮಾಡಿಕೊಂಡು ಬೇಸಿಕ್ ಪ್ರೊಸೆಸಿಂಗ್ ಇಟ್ಕೊಂಡ್ರೆ ಸಾಕಾಗುತ್ತೆ. ಆದರೆ ನೀವೇನಾದರೂ ಡ್ರಾಪ್ಸು ಅಥವಾ ಕ್ಯೂಬು ಅಥವಾ ಪೌಡರ್ ಅಂದರೆ ಸ್ವಲ್ಪ ಪ್ರೊಸೆಸಿಂಗ್ ಬೇಕಾಗುತ್ತೆ. ಅದರ ಬೇಕಾಗೋ ಮಷಿನರೀಸ್ಗಳನ್ನೆಲ್ಲ ತೊಗೋಬೇಕು. ಅದರ ಮೇಲೆ ಫುಲ್ ಬ್ಯಾಚ್ ಸ್ಟಾರ್ಟ್ ಮಾಡಬೇಕಂದ್ರೆ ಫುಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬೇಕಾಗುತ್ತೆ. ಓಕೆ, ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.